ನಿಮ್ಮೊಳಗೆ ತುಂಬಿ ಬಿಟ್ಟೈತಿ ಗ್ಯಾಸ್ ತುಂಬೈತಿ. ಚಲೋ ಮಣಿ ಅಂತ ಕೊಟ್ಟರು ಗಂಡ ಬರೀ ಅವನ ಮಾತು ಕೇಳ್ತಾನ. ಅವು ಹಾಕಿದ್ದ ಗೆರಿ ದಾಟುವುದಿಲ್ಲ. ಬದುಕು ಅನ್ನೋದು ಬಹಳ ಮಜಾ ಅದು. ಇವೆಲ್ಲ ಪಾತ್ರಗಳು ನಿಮ್ಗೆ ಗೊತ್ತಿಲ್ಲ. ಪಾತ್ರಗಳಂತ ನಾ ಅಂತೀನಿ. ಏನ್ ಪಾತ್ರಗಳಂತ ನಾ ಯಾಕಂದೆ? ರಾಜ್ಕುಮಾರ್ ಅಂತಿದ್ದ ಗೊತ್ತದ ನಟ. ಏನ್ರಿ ಎಲ್ಲ ಪಾತ್ರಕ್ಕೂ ಸೈ ಇದ್ದನ್ರಿ. ರಾಜರ ಪಾತ್ರಕ್ಕಂತ ಎತ್ತಿದ ಕೈ ಅವನು. ಭಕ್ತ ಕುಂಬಾರನೇ ಅವ. ಭಕ್ತ ಪ್ರಹ್ಲಾದನೇ ಅವ. ಸಿ ಐ ಡಿನೇ ಅವ. ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಅವನಿಗೆ ಯಾವುದೇ ಪಾತ್ರ ನಟಿಸಲಿಕ್ಕೆ ಕೊಟ್ಟರು ಸಹಿತ ನ್ಯಾಯ ಒದಗಿಸ್ತಿದ್ದ. ಅದಕ್ಕೆ ನ್ಯಾಯ ಒದಗಿಸ್ತಿದ್ದ. ಚೆನ್ನಾಗಿ ಮಾಡ್ತಿದ್ದ. ಆ ಪಾತ್ರವೇ ತಾನಾಗಿಬಿಡ್ತಿದ್ದ. ಅವ ಭಿಕ್ಷುಕನೂ ಅಂತಿದ್ದಿಲ್ಲ, ಭಿಕ್ಷುಕನೇ ಆಗ್ತಿದ್ದ, ಸಿ ಐ ಡಿನೇ ಆಗ್ತಿದ್ದ, ರಾಜನೇ ಆಗ್ತಿದ್ದ. ಏನು ಗಾಂಭೀರ್ಯ, ಏನು ಮಾತು, ಅವ್ವ ಅಷ್ಟು ಅದ್ಭುತ. ಅದಕ್ಕೆ ರಾಜ್ಕುಮಾರ್ ಎಲ್ಲರಿಗೂ ಪರನಟ ಅನಿಸ್ಕೊಂಡ, ದೇವರು ಅನಿಸ್ಕೊಂಡವ. ಯಾಕಂದ್ರೆ ಅವ ಬೇಕಾದ ಪಾತ್ರ ಕೊಟ್ಟರು ಸಹಿತ ಅವಾಗ ನ್ಯಾಯ ಒದಗಿಸ್ತಿದ್ದ ಪ್ರತಿ ಪಾತ್ರಕ್ಕೆ. ನೀವು ಪಾತ್ರಧಾರಿಗಳದಿರಿ. ಈ ಭೂಮಿ ಮ್ಯಾಗ ಬಂದು ಪಾತ್ರ ಮಾಡಕತ್ತೀರಿ. ನೀವೊಬ್ಬರದಿರಿ. ನಿಮ್ಮ ಹೆಂಡತಿಗೆ ಗಂಡ ಆಗಿ ಪಾತ್ರ ಮಾಡ್ತಾ ಇದ್ದೀರಿ. ನಿಮ್ಮ ಹೆಂಡತಿಗೆ ನೀವು ಗಂಡ ಆಗಿ ಪಾತ್ರ ಮಾಡ್ತಾ ಇದ್ದೀರಿ. ನಿಮ್ಮ ಗಂಡನಿಗೆ ಹೆಂಡತಿ ಆಗಿ ಪಾತ್ರ ಮಾಡ್ತಾ ಇದ್ದೀರಿ. ನಿಮ್ಮ ಮಕ್ಕಳಿಗೆ ತಾಯಿಯಾಗಿ ಪಾತ್ರ ಮಾಡ್ತಾ ಇದ್ದೀರಿ. ನಿಮ್ಮ ತಮ್ಮನಿಗೆ ಅಕ್ಕ ಆಗಿ ಪಾತ್ರ ಮಾಡ್ತಾ ಇದ್ದೀರಿ. ತಂದೆಗೆ ಮಗಳಾಗಿ ಪಾತ್ರ ಮಾಡ್ತಾ ಇದ್ದೀರಿ. ಅತ್ತೆಗೆ ಸೊಸೆಯಾಗಿ ಪಾತ್ರ ಮಾಡ್ತಾ ಇದ್ದೀರಿ. ಹಾಗೆ ನೀವು ಕೂಡ ತಾಯಿಗೆ ಅತ್ಯುತ್ತಮ ಮಗನಾಗಿ ಪಾತ್ರ ಮಾಡ್ತಾ ಇದ್ದೀರಿ. ಆದರೂ ತಪ್ಪಿಬಿಟ್ಟೈತಿಲ್ಲಿ. ನೀವೇನು ಮಾಡ್ತೀರಿ? ಎಲ್ಲ ಪಾತ್ರ ಸರಿ ಮಾಡಕತ್ತೀರಿ. ಆದ್ರೆ ತಾಯಿ ಪಾತ್ರಕ್ಕೆ ನ್ಯಾಯ ಒದಗಿಸ್ತೀರಿ. ಅವು ಹೇಳಿದ್ದನ್ನು ದಾಟಿಸೋದಿಲ್ಲ. ಆದ್ರೆ ಹೆಂಡತಿ ಪಾತ್ರಕ್ಕೆ ನ್ಯಾಯ ಒದಗಿಸೋದಿಲ್ಲ. ತಪ್ಪಲ್ಲೇ. ಹೆಂಡತಿಗೆ ಒಂದು ಪಾತ್ರ, ಹೆಂಡತಿ ಕಡೆ ಒಂದು ಪಾತ್ರ ಮಾಡಕತ್ತೀರಿ ಗಂಡನಾಗಿ. ನಿಮ್ಮ ಪಾತ್ರ ಹೆಂಗೆ ನ್ಯಾಯ ಒದಗಿಸ್ಬೇಕು? ಆಕೆಯಿಂದ ಅನುತೂನ ಕೇಳಬೇಕು. ಯಾವುದೋ ಹುಟ್ಟಿದ ಮನೆಯಿಂದ ಯಾವುದೋ ಮನೆಗೆ ಬಂದಾಳ, ವಿಚಾರ ಮಾಡಿರಲ್ಲ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಿಮ್ಮಂಥವ್ರು ಕೊಮರಾಮರು ಹೆಂಗದ್ರು ಗೊತ್ತಿಲ್ಲ. ಅವಕ್ಕೆ ಎಲ್ಲ ಹೊಸತು ನಿಂತ್ರು ಒಂದಂತೀರಿ, ಕುಂತ್ರು ಒಂದಂತೀರಿ. ಅಂತ ಮನೆಗೆ ಬಂದು ಬಿದ್ದಾಗ ಬೆಂಕಿಯಾಗಿ ಬಿದ್ದಂಗೆ ಆಗ್ತದೆ. ಅವು ಯಾರು ಮುಂದೆ ತಿಳ್ಕೊಬೇಕು? ಒಬ್ಬ ಹೆಣ್ಣಿಗೆ ತನು ಕೇಳಮ್ಮ, ಪ್ರೀತಿ ಪಾತ್ರಗಳದಾವ. ಯಾರು? ಅತ್ತಿನ ಗಂಡನೇ ನಿಮ್ಮ ಅನುತನ ಕೇಳಬೇಕು. ಆದ್ರೆ ಅದೇ ಗಂಡ ನಿಮ್ಮನ್ನ ನಿಕೃಷ್ಟ ಮಾಡಿಬಿಟ್ಟನ. ಅವನೆದುರಿಗೆ ನಿಮ್ಮನ್ನ ಏನೇನೋ ಮಾಡ್ತಾನ, ಬಡಿತಾನ, ಹೊಡಿತಾನ, ಇದು ಮಾಡ್ತಾನ, ಅಸಹ್ಯ ಮಾಡ್ತಾನ. ಪಾತ್ರಕ್ಕೆ ನ್ಯಾಯ ಕೊಡಲಿಲ್ಲ. ಅದೇ ಬಂದದ್ದು ದುಃಖ. ನಿಮ್ಮ ಅವ್ವನಿಗೆ ಮಗನಾಗಿ ಪಾತ್ರ ಮಾಡ್ರಿ. ಬಟ್ ಸೇಮ್ ಟೈಮ್ ಹೆಂಡತಿ ಪಾತ್ರಕ್ಕೆ ನ್ಯಾಯ ಒದಗಿಸಲಿಲ್ಲ. ಫೇಲ್ ಆದ್ರಿ ನೀವು. ಕೆಲವೊಂದು ಉಲ್ಟಾ ಇರ್ತಾರ. ಮದುವೆ ಆದ್ಮೇಲೆ ಹೆಂಡತಿ ಪಾತ್ರಕ್ಕೆ ಒತ್ತು ಕೊಡ್ತಾರ, ಹೆಂಡತಿಯನ್ನೇ ಇದು ಮಾಡ್ತಾರ, ಹೆಂಡತಿ ಪಾತ್ರಕ್ಕೆ ಸಂಪೂರ್ಣ ನ್ಯಾಯ ಒದಗಿಸ್ತಾರ. ಸೇಮ್ ಟೈಮ್ ಅವನು ಮರೆತು ಬಿಡ್ತಾರ. ಎಲ್ಲ ಪಾತ್ರಗಳ ಜೀವ ತುಂಬಬೇಕು ನೀವು. ಅವನ ಪಾತ್ರನೂ ನೋಡ್ಕೋಬೇಕು, ಮಗನ ಪಾತ್ರನೂ ಮಾಡ್ಕೋಬೇಕು, ಗಂಡನ ಪಾತ್ರನೂ ಮಾಡ್ಕೋಬೇಕು. ಚಂದ ಮಾಡ್ಕೊಂಡ್ರೆ ಪೂರ್ಣ ನಟನಾಕಿರಿ, ನ್ಯಾಯ ಒದಗಿಸ್ತೀರಿ. ನಿಮ್ಮ ಜೀವನದ ಪಾತ್ರಧಾರಿಗತ್ತೆ. ಅವಾಗ ನಿಮ್ಗೆ ಸುಖ ಸಿಗುತ್ತೆ, ನ್ಯಾಯ ಸಿಗುತ್ತೆ. ಭಗವಂತ ಹೋದ್ಕೂಳೆ ಎಸ್ ಮಗನೇ ಎಲ್ಲ ಪಾತ್ರ ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡ್ಬಂದು ಒಳಗೆ ಬಾ ಅಂತ. ನಾವು ಇದು ಯಾರು ಗೊತ್ತಾಗಲೇ ಇಲ್ಲ. ನೀವು ಎಲ್ಲಿ ಫೇಲ್ ಆಗಿದ್ದೀರಿ ಗೊತ್ತೇ ಆಗಲಿಲ್ಲ. ನಿಮ್ಮ ಮನ್ಯಾಗ ಹೆಂಗದ ಗೊತ್ತೇ ಆಗಿಲ್ಲ. ನಿಮ್ಮ ಮನೆ ಅನ್ನೋದು ರಣರಂಗಾಗ್ಯದ. ಅವನ ಕಂಡ್ರೆ ನಿಮ್ಗೆ ಲಾಯ್ಕಿಲ್ಲ, ನಿಮ್ಮನ್ನು ಕಂಡ್ರೆ ಅಕ್ಕಿಗೆ ಲಾಯ್ಕಿಲ್ಲ. ನೀವೊಂದಂತೀರಿ 20 ತಿಳ್ಕೊಂತ, ಆಕೆ ಒಂದಂತ ನೀವು 10 ತಿಳ್ಕೊಂತೀರಿ. ಹಿಂಗಾಗಿ ನಿಮ್ಮ ಮನೆ ನರಕ ಆಗಿದೆ. ಮನ್ಯಾಗ ಸುಖ ಇಲ್ಲ, ಇದು ಸಮೃದ್ಧಿ ಇಲ್ಲ ಅಂತ ಬರ್ತಿರಲಿಲ್ಲ ಇಲ್ಲೇ. ಇದು ಈ ಕಾರಣಕ್ಕಾಗಿ ನಿಮ್ಮ ಮನ್ಯಾಗ ದುಃಖದ
ನರಕದ. ಯಾಕಪ್ಪ ಅಂದ್ರೆ ನಿಮ್ಮ ಮನ್ಯಾಗ ವಾಸಿಸ್ತಕ್ಕಂಥ ವ್ಯಕ್ತಿಗಳ ಹೃದಯಗಳು ಅಳಕತ್ಯಾವ. ಆದ್ರೆ ಹೇಳಲಾರರು, ತಾಳಲಾರರು, ಬಿಚ್ಚಿಡಲಾರರು, ಬಚ್ಚಿಟ್ಟುಕೊಳ್ಳಲಾರರು. ಒಳಗ ಕೊತ 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 ಕುದಿತೈತಿ, ಶಾಪ ಕೊಡ್ತಾರವರು. ನೊಂದ ಮನಸ್ಸಿನ ಶಾಪ ಇಡೀ ಮನೆಯನ್ನು ದಗ್ಧ ಮಾಡ್ತದ. ತಿಳ್ಕೋರಿ. ನೀವು ಅತ್ತಿ ಪಾತ್ರ ಇರ್ತಾರೆ, ಸೊಸಿಗೆ ಕಣ್ಣಾ ನೀರು ಹಾಕಿಸ್ಬಾರ್ದು. ಸೊಸಿ ಪಾತ್ರ ಮಾಡಕತ್ತೀರಿ, ಅತ್ತಿನ ಸಾಕ್ಷಾತ್ ದೇವತೆ ಅಂತ ತಿಳ್ಕೊಬೇಕು, ತಾಯಿ ಅಂತ ತಿಳ್ಕೊಬೇಕು. ನಾನು ಹೇಳಿದ್ದು ನಿಮಗೆ ಅಸಹ್ಯ ಅನಿಸ್ತದ? ಹೆಂಗೆ ಸಾಧ್ಯದ? ಯಾಕೆ ಜಗತ್ತಿನಾಗ ಅತ್ತಿ ಸೊಸಿ ಎಂದು ಕೂಡಲಿಕ್ಕೆ ಶಕ್ಯ ಇಲ್ಲ ಅಂತೀರಿ ನೀವು. ಶಕ್ಯ ಅದ. ಅದೊಂದು ಪರೀಕ್ಷಾ. ನೀವು ಹೋದ್ಕೂಳೆ ಅತ್ತಿ ನಿಮ್ಮ ಮಾತು ಕೇಳ್ಬೇಕು ಅನ್ಸುತ್ತ, ನೀವು ಹೋದ್ಕೂಳೆ ಅತ್ತಿ ನನ್ನ ಪ್ರೀತಿ ಮಾಡ್ಬೇಕು ಅನ್ಸುತ್ತೆ. ಈ ಟೈಮ್ ತಗೊಂತದ. ಇದು ನಿಮ್ಗೆ ಗೊತ್ತಾಗಲಿಲ್ಲ. ನಿಮ್ಗೆ ತಡಗ್ರಾಗಬೇಕು ಎಲ್ಲ ಕೆಲಸ. ಗಂಡ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ಬೇಕು, ಯಾರ ಕಡೆನೇ ಹೊಳ್ಳಿ ನೋಡಬಾರ್ದು, ನನ್ನೊಬ್ಬಕ್ಕಿನ ಬಗ್ಗೆ ಚಿಂತೆ ಮಾಡ್ಬೇಕು. ಇಂಥ ಭಾವನೆಗಳಿರ್ತಾವ, ಭಾವನೆಗಳಿಗೆ ಭಂಗ ಆಗ್ತದೆ, ದುಃಖ ಆಗ್ತದೆ. ನಿಮ್ಗೆ ದುಃಖ ತೋಡ್ಕೊಳಕ್ಕೆ ಅವಕಾಶನೇ ಇಲ್ಲ ನಿಮಗೆ. ಅದಕ್ಕೆ ನಿಮ್ಮ ಮನ್ಯಾಗ ಇದ್ದವ್ರು ವ್ಯಕ್ತಿಗಳಲ್ಲ, ದೆವ್ವಗಳದಾರ. ನಾಗ ಹೇಳಿದ್ನಲ್ಲ, ಪ್ರಳಯ ಅಂತಿರ್ತೀವಲ್ಲ, ಪ್ರಳಯ ಆಗಿ ಬಿಟ್ಟದ. ಈ ಕಾರಣದಿಂದಾಗಿ, ನಿಮ್ಮ ಭಾವನೆಗಳ ಕಾರಣದಿಂದಾಗಿ, ನಿಮ್ಮ ವಿಚಾರಗಳ ಕಾರಣದಿಂದಾಗಿ, ನಿಮ್ಮ ವ್ಯಕ್ತಿತ್ವದ ಕಾರಣದಿಂದಾಗಿ ಪ್ರಳಯ ಆಗಿಬಿಟ್ಟದ. ಹೆಂಗಾಗೈತ? ಪ್ರಳಯ ಅನ್ನೋದೇನು? ಸತ್ವಕ್ಕರ. ಪ್ರಳಯ ಆಗೇದ. ನೀವು ಸತ್ತಿರಿ, ಎಲ್ಲರೂ ನೀವು ಸತ್ತು ಬಿಟ್ಟಿರಿ. ನೀವು ಜೀವಂತದಿರೇನು? ಸತ್ತಿರಿ. ಹೆಂಗ? ನಿಮ್ಮ ಮಕ್ಕಳ ಪಾಲಿಗೆ ನೀವು ಸತ್ತಿರಿ, ನಿಮ್ಮ ಗಂಡನ ಪಾಲಿಗೆ ಸತ್ತಿರಿ, ನಿಮ್ಮ ಹೆಂಡತಿ ಪಾಲಿಗೆ ನೀವು ಸತ್ತಿರಿ, ಅವನ ಪಾಲಿಗೆ ಸತ್ತಿರಿ. ಮತ್ತೆ ನಿಮ್ ತಗೊಂಡು ಏನ್ ಮಾಡ್ಬೇಕು? ಅವನ್ನ ರುದ್ರಾಶ್ರಮಕ್ಕೆ ಅಟ್ಟೆ ಬಂದಿರಿ. ಯಪ್ಪ ನನ್ನ BP ಜಾಸ್ತಿ ಆಗಿ ಚಕ್ರ ಬರಕತ್ತೈತಿ, ಬಾ ಅಲ್ಲೇ ನೋಡ್ತಾರಲ್ವಾ, ನೀ ಏನು ಸುಮ್ಮನೆ ಪದೇ ಫೋನ್ ಮಾಡಕ್ ಹೋಗೋ ಅನ್ನೋ ನಮ್ಗೆ ಕೆಲಸ ಇರ್ತಾವ ಅಂದ್ರಿ. ಸತ್ರಿ ಅವ್ರ ಪಾಲಿಗೆ. ನೀವು ಸತ್ರಿ ಅವ್ರ ಪಾಲಿಗೆ. ಆಫೀಸ್ ಮುಗಿಸಿ ಬರ್ತೀರಿ, ಏನಂತಿ? ಇವ್ವ ಅಂತ ಮುಕ್ಕೊಂಡಳಕ್ಕೆ. ಒಮ್ಮೆರ ಯಾಕ? ಏನಾಗೈತಿ? ತಲ್ಲು ಸುತ್ತ ಯಾಕ? ಮುಂಜಾನೆ ನಾ ಹೋಗ್ಬಂದ್ರೆ ಆರಂಭಿದ್ನಲ್ಲ ಅಂತ ತಲೆ ಹಿಡೀರಿ, ಕಮ್ಮಿನಾಗತ್ತದು. ಆದ್ರೆ ನೀವು ಅನ್ನೋದಿಲ್ಲ. ಅವನು ಚಾ ಮಾಡಿಕೊಡು, ನೀವು ತಲೆನೋವು ನೋಡ್ಕೊಳಕತ್ತ, ಆಮೇಲೆ ಮುಗೀತಪ್ಪ. ನಿಮ್ಮದ ಭಾಳ ಪ್ರೀತಿ ಬರ್ತದೆ ನೋಡ್ರಿ ನಿಮ್ಮ ಮ್ಯಾಗ. ಹಿಂಗನ್ರಿ ಪ್ರೀತಿ ಬರ್ತದ ಬಲೆ. ಅವಾಗ ನನ್ನ ಗಂಡ ಅಂತಾರ ಅವರು, ಅಂತಾರಲ್ಲ. ಬದುಕುದು ಗೊತ್ತಾಗ್ಲಿಲ್ರಿ. ನಿಮ್ಮ ಹೆಂಡ್ರನ್ನ ಪ್ರೀತಿ ಮಾಡೋದು ಗೊತ್ತಾಗಲಿಲ್ಲ. ಮತ್ತೊಬ್ರು ಹೊರಗೆ ನೋಡಿ ಏನ್ ಪ್ರೀತಿ ಮಾಡ್ತಾರೆ, ಸುಳ್ಳು ಕಾಡ. ಪ್ರೀತಿ ಅಂದ್ರೆ ಗೊತ್ತಿಲ್ಲ ನಿಮಗೆ. ಪ್ರೀತಿ ಅಂದ್ರೆ ಗೊತ್ತಿಲ್ಲ. ಅದಕ್ಕೆ ಫೇಲ್ ಆಯ್ತು. ಬದುಕು ಫೇಲ್ ಆಯ್ತು. ಪ್ರೀತಿ ಮಾಡ್ರಿ. ನಿಮ್ಮ ಹತ್ರ ಇರೋದು ಬರೀ ಪ್ರೀತಿ. ನ್ಯಾಯ ಒದಗಿಸ್ರಿ. ನೀವು ಪ್ರೀತಿ ಕೊಡ್ರಿ, ಪ್ರೀತಿ ತಗೋರಿ. ದ್ವೇಷ ಕೊಡ್ರಿ, ದ್ವೇಷ ತಗೋರಿ. ವೈರತ್ವ ಕೊಡ್ರಿ, ವೈರತ್ವ ತಗೋತೀರಿ. ನೀವು ಏನು ಕೊಡ್ತೀರದನ್ನು ತಗೊಂತೀರಿ. ಜಗತ್ತನ್ನೋದು ಒಂದು ಪ್ರತಿಧ್ವನಿ, ಜಗತ್ತನ್ನೋದು ಒಂದು ಕನ್ನಡಿ. ಮ್ಯಾಕ್ ಕೂತ್ಕೊಂಡು ಲೇ ಮಂಗೆ ಸುಳೆ ಮಗನ ಅಂತ ಹೋದ್ರು, ಲೇ ಮಂಗೆ ಸುಳೆ ಮಗನ ಅಂತ ಬರ್ತದ. ಲೇ ಮಂಗೆ ಸುಳೆ ಮಗನ, ಬಿಜಾಪುರ ಗೋಲ್ ಗುಮ್ಮಟಕ್ಕೆ ಹೋಗ್ಬೇಕಾರ, ಲೇ ಮಂಗ್ಯ ಮಾಡ್ಕೊಡ್ತಾವ. ಹಾಯ್ ದೋಸ್ತ, ಹೌ ಆರ್ ಯು? ಐ ಆಮ್ ಫೈನ್. ಕೇರ್ ಟೇಕ್ ಯುವರ್ ಕೇರ್ ಟೇಕ್. ಕಾಳಜಿ ಮಾಡ್ಕೋ. ನಾನು ನಿನಗೆ ಆರಾಮಿಲ್ಲ ಅಂತ ಕೇಳಿದ್ದೆ. ಆರಾಮಾಗು. ನೀವು ಬೈದ್ರ ಅದು ಬೈತೈತಿ, ಹೊಗಳಿದ್ರ ಹೊಗಳತೈತಿ, ಕೇರ್ ಮಾಡಿದ್ರ ಕೇರ್ ಮಾಡ್ತೈತಿ. ಅದು ಗೋಳ್ಗುಮಟ ಅಲ್ಲ,
ನಿಮ್ಮ ತಲಿ, ನಿಮ್ಮ ತಲಿ ಅಲ್ಲ, ನಿಮ್ಮ ಮನಿ, ನಿಮ್ಮ ಮನಿ. ಪ್ರತಿಯೊಬ್ಬರು ಕೇರ್ ಟೇಕ್ ಮಾಡಿ. ಎಷ್ಟು ಖುಷಿ ಇರುತ್ತ, ಎಷ್ಟು ಖುಷಿ ಇರುತ್ತ. ಹೋಗಿಲ್ಲ ಬಾಜು ಹಾಕ ರೊಕ್ಕ ಬೇಕೇನು ಇದೇನೋ ಅದು ಕೂಡ ಊಟ ಮಾಡ್ಕೊಳ್ಳೆ ನನಗೆ ಫೋನ್ ಮಾಡು, ರಿಕ್ಷಾ ಕಳಿಸ್ತೀನಿ, ಹೀಗೆಲ್ಲ ಕೇರ್ ಟೇಕ್ ಮಾಡ್ರಿ. ಎಷ್ಟು ಒಳಗೆ ಯಾರ ಮುಂದೆ ಹೇಳ್ಕೊಡಂತ ಒಂದು ಮುದ ಬರ್ತದೆ ಒಳಗಡೆ. ಹೌದಾ? ಅದು ನೀವೇನು ಮಾಡ್ತೀರಿ? ಎಲ್ಲೊಟ್ಟಿ ಹೋಗ್ಯಾಬೇಕಾಯ್ತಾನ? ಅವನ ನೀನಾರು ಹೋಗಿ ಬಂದಿಯಲ್ಲ ಬೈಗಳ. ಎಷ್ಟು ಬೇಕು ರೊಕ್ಕ? 50 ರೂಪಾಯಿ. 50 ರೂಪಾಯಿ ಏನು ಶನಿತನ ಹೋಗಿ ಅಲ್ಲೇ? ಹೌದಾ? ಭಾಳ ಖುಷಿ ಆಗುತ್ತ, ಮನಸ್ಸು ಕಾದಡಿ ಬಿಡ್ತದ, ಹೋಗು ಮೂಡ ಹೋಗ್ತದ. ಹೋಗ್ಬೇಕಂತ ಹೋಗ್ತಾರ, ಮಾಡ್ಬೇಕಂತ ಮಾಡ್ತಾರ. ಮನಸ್ಸಿಲ್ಲದ ಮನಸ್ಸಿನಿಂದ ಇದೆಲ್ಲ ನಿಮ್ಮ ಮನೆಯಾಗ ಆಗ್ತಾ ಇದೆ. ಅದಕ್ಕೆ ನೀವು ದೆವ್ವಗಳು ಅಂತ. ನೀವು ಸತ್ತು ಬಿಟ್ಟಿರಿ, ಆಳೆ ಸತ್ತು ಬಿಟ್ಟಿರಿ ನೀವು. ಮತ್ತು ಬದುಕಿದ್ರ ನೀವು ದೆವ್ವಗಳು. ಬದುಕಿದ್ದು ಸತ್ತಂತ ಇದಿರಿ. ಏನ್ ಹೇಳ್ಬೇಕು? ನೀವು ಬದುಕಿರಿ ಕರೆ, ಆದ್ರೆ ಸತ್ತಂಗಿದ್ದೀರಿ, ಸತ್ತಂಗಿದ್ದೀರಿ. ಹಂಗಾಗಬಾರ್ದು. ಬದುಕಿದ್ರೆ ಬದುಕಿರ್ಬೇಕು. ಆಗುತ್ತಾ? ಆಗುತ್ತೇನೋ? ಸಾಧ್ಯವೇ ಇಲ್ಲ. ಯಾಕಂದ್ರೆ ನಿಮ್ಮ ಮನಸ್ಸಿನೊಳಗೆ ತುಂಬಿಬಿಟ್ಟಾವು. ಅಕ್ಕಿ ನನಗೆ ಹಂಗಂದ್ಲು, ನಾ ಬಿಡ್ತೇನೇನು? ಹಾವಿನ ದ್ವೇಷ 12 ವರ್ಷ, ನನ್ನ ದ್ವೇಷ 100 ವರ್ಷ ಇಟ್ಕೊಂಡು ಸಾಯ್ರಿ, ಇಟ್ಕೊಂಡು ಸಾಯ್ರಿ. ಎಷ್ಟು ದಿವಸ ಇರ್ತಾರೆ ಗೊತ್ತಿಲ್ಲ, ಯಾವಾಗ ಬದುಕಂತಾರೆ ಗೊತ್ತಿಲ್ಲ. ಇರೋ 4 ದಿನ ಚೆಂದಾಗಿ ಬದುಕಲಿಕ್ಕೆ ಬರ್ಲಿಕ್ಕಂದ್ರೆ ಏನು ತೊಗೊಂಡು ನೀವು ಸುಡಬೇಕು, ನಿಮ್ಮನ್ನು ತೊಗೊಂಡು ಸುಡಬೇಕೇನು? 4 ದಿನದ ಬದುಕು. ए भाई जरा देख के चलो, आगे भी नहीं पीछे भी, ऊपर भी नहीं नीचे भी. ಎಡಕ್ಕೂ ಬಲಕ್ಕೂ ನೋಡ್ಕೊಂಡು ಹೋಗ್ರಿ ಬದುಕು. ಇದನ್ನು ನೋಡ್ಕೊಳ್ಳಿಕ್ಕೆ ಬದಲೇ ಇಲ್ಲ. 4 दिन का ನಾಟಕ ಹೈ ಅಂದ್ರೆ ಅವರು 4 ದಿನದ ನಾಟಕ ಇದು. ಅಂಕದ ಪರದೆ ಜಾರಿದ ಮೇಲೆ ರಂಗದ ಮೇಲೆ ನಿಲ್ಲಬಹುದೇ. ನಾಟಕ ಇದು. ಸ್ಟೇಜ್ ಮೇಲೆ ನಾಟಕ ಮಾಡಕತ್ತೀರಿ, ಪಾತ್ರ ಮಾಡಕತ್ತೀರಿ. ವಹಿಸಿದ ಪಾತ್ರ ಹೆಂಗಿತ್ತು ನೋಡ್ರಿ, ಮೊದ್ಲಿನ ಗಾನ ಹೆಂಗಿದ್ದೀವು. ವಹಿಸಿದ ಪಾತ್ರ ತೀರಿದ ಮೇಲೆ ನಾಟಕವಿನ್ನೂ ಉಳಿದಿಹುದೇ. ಪಾತ್ರ ಮುಗಿತಪ್ಪ, ಹೊಂಟ್ಬಿಟ್ಟಿವಿ. ನಾನು ಮಾಡೋದು ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕು. ಇದು ನಾಟಕದ ಚಂದ ನಾಟಕ ಮಾಡಬೇಕು. ನಗಿಸುವಾಗ ನಗಿಸ್ಬೇಕು, ಅಳಿಸುವಾಗ ಅಳಿಸ್ಬೇಕು, ಸಂತೈಸ್ಬೇಕು. ನಾಟಕ ರೀ ಇದು ಬದುಕು. ಅದೇ ಥರ ಸರ್ಕಸ್ ಇದ್ದಂಗೆ ಬದುಕು. ಒಂದು ಇದು ಸರ್ಕಸ್ ಆಡುವರು ನೋಡ್ತೀನಿ, ಒಂದು ಕೋಲ್ ಹಿಡಿದಿರ್ತಾರ, ತಂತಿ ಮೇಲೆ ಹಿಡಿತಾರ, ತಂತಿ ಮೇಲೆ ಹಿಡಿತಾರ, ಹಿಂಗೆ ಮಾಡ್ಕೊಂಡು ಹೋಗ್ತಾರ. ಒಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪದೆ ಬಿದ್ದು ಬಿಡ್ತಾರ. ಹಂಗಿದು ಸರ್ಕಸ್ ಇದು. ಹಂಗಿದು ಸಂಸಾರನು ಸರ್ಕಸ್ ಅದ. ಎಲ್ಲರನ್ನೂ ಸಂಭಾಳಿಸ್ಬೇಕು. ಈ ಕಡೆ ಅವನು ಸಂಭಾಳಿಸ್ಬೇಕು, ಈ ಕಡೆ ಹೆಂಡತಿನೂ ಸಂಭಾಳಿಸ್ಬೇಕು. ಇಬ್ಬರನ್ನು ಸಂಭಾಳಿಸೋದು ಅತ್ಯಂತ ಘನಘೋರ. ಇವು ನಿಮಗೆ ಚಾಲೆಂಜ್ ಅದು. ಗಂಡಸರಿಗೆ ಒಂದು ಚಾಲೆಂಜ್ ಏನಪ್ಪಾ ಅಂತಂದ್ರೆ ಇಬ್ಬರನ್ನು ಸಂಭಾಳಿಸಕ್ಕೆ ಫೇಲ್ ಆಗಿರಿ ನೀವು. ಅದಕ್ಕೆ ಯಾವ್ದಾರ ಒಂದು ಕಡೆ ವಾಲ್ ಬಿಡ್ತೀರಿ, ಸಾಕಾಗಿ ಯಾವ್ದಾರ ಒಂದು ಕಡೆ ವಾಲಿ ಬಿಡ್ತೀರಿ, ಬೀಳ್ತೀರಿ ಕೆಳಗೆ. ಬ್ಲಾಸ್ಟ್. ಅವನ್ ನೋಡಕ್ ಹೋದ್ರಪ್ಪ ಅಂದ್ರೆ ಹೆಂಡತಿಗೆ ಸಿಟ್ಟು, ಹೆಂಡತಿನ ನೋಡಕ್ಕಾದ್ರೆ ಅವಾಗ ಸಿಟ್ಟು. ಹೆಂಗ್ ಮಾಡ್ತೀರಿ? ಸರ್ಕಸ್ ಇದು. ದೇಖ್ಕೆ ಚಲೋ ಆಗೆ ಬಿ ನಹಿ ಪೀಚೆ ಬಿ. ನೆನಪಿಡ್ರಿ ಇದನ್ನು. ಆದ್ರೆ ಅದೇ ಕಾಲಕ್ಕೆ ಸತ್ಯವನ್ನು ನೆನಪಿಡ್ರಿ. ನಿಮ್ಗೊಂದು ಗಮಸದ, ನಿಮ್ಗೊಂದು ಸೊಕ್ಕದ. ನಾನು ಹಿಂದೆ ಅವರದಾರ, ನಾನು ಹಿಂದೆ ಇವ್ರದಾರ ಅಂತ ತಿಳ್ಕೊಂಡು ನಾ ಇಷ್ಟು ಗಳಿಸ್ತೀನಿ, ನಾವು ಅಧಿಕಾರ ಇದ್ದೀನಿ, ನಾ ಇಷ್ಟು ಮಣಿ ಕಟ್ಟಿನಿ. ಈ ಗಮಜು, ಈ ಸೊಕ್ಕು ಬಿಟ್ಟು ಬಿಡ್ರಿ. ಎಲ್ಲಿ ಮಠ ಅಂದ್ರೆ ನಿಮ್ದು ಎಲ್ಲಿ ಮಠ ನಡೀತೈತಿ ಅಲ್ಲಿ ಮಠ. ಯಾವಾಗ ಕಾಲ್ ನಡೀತಾವ,
ಯಾವಾಗ ಕೈ ಆಡಿಸ್ತಿರ್ತೀರಿ, ಯಾವಾಗ ನಿಮ್ಮನ್ನು ನೀವೇ ಊಟ ಮಾಡ್ತೀರಿ, ಅಲ್ಲಿ ಮಠ ಅಷ್ಟೇ ಇದು ಪರಾವಲಂಬಿ. ಆದರೆ ಗೊತ್ತಾಗತ್ತೆ ನಿಮ್ಮ ಬಾಳೆ. ಇಷ್ಟು ಹಾರಾಡ್ತಿರಲ್ಲ, ನಿಮ್ಗೆಲ್ಲ ಗೊತ್ತಾಗುತ್ತೆ ಪರಾವಲಂಬಿ ಆದಾಗ. ಲಕ್ಕ ಹೊಡೀಲಿ ನಿಮ್ಗೆ, ಲಕ್ಕ ಹೊಡೀಲಿ, ಅವಾಗ ಅವ್ರು ತಯಾರಾಗ್ತಾರ. ಎಷ್ಟು ಕಾಡಿದ್ದ ಪುಣ್ಯಾತ್ಮ ಅಂತ ಅವಾಗ ನೀವು ಒದರ್ತಿರ್ತೀರಿ. ಏನ ಒಟ್ಟ ಬರವಲ್ಲೆಲ್ಲ ಒಟ್ಟ ಕರೆದ್ರ ಇರ್ತೀರಿ. ಒಂದಕ್ಕೆ ಬಂದವು ಪಟ್ಟಿ ತೊಂಬಾ ಅಂದ್ರಿ, ನೀರು ಕಡೆ ಹೊಡೆದು ಹೆಜ್ಜಿಲ್ಲ, ಬರೇ ನೀರು ಕೊಡ್ತೀವಿ ಅವನ ಅವ್ರಂತಾರ. ಇದುವರೆಗೆ ನೀವು ಅಂದಿದ್ರಿ, ಆಕೆ ಬರೋಬ್ಬರಿ ತಿರ್ಸ್ತಾಳಕ್ಕೆ. ಹಂಗೆ ಯಾಕೆ ಮಾಡ್ತೀಯ? ಮತ್ತೆ ಹೆಂಗೆ ಮಾಡ್ತಾಳೆ ಆಕೆ? ಹೆಂಗೆ ಮಾಡ್ಬೇಕಾಕಿ? ಹಿಂದಕ್ಕೆ ದಿಕ್ಕಿ ಹೆಚ್ಚಿಗೆ ಭಾಳ ಚಂದ ಪ್ರೀತಿ ನೋಡ್ಕೊಂಡ್ರೆ ಆಕಿನ್ನ ತಿರ್ಸ್ತಾಳಕ್ಕೆ ಬರೋಬ್ಬರಿ. ಗೊತ್ತಾ? ಬದುಕಂದ್ರೆ ಇಷ್ಟೇ ರೀ. ಅದಕ್ಕೆ ಶರಣರ ಸಾವು ಮರಣದಲ್ಲಿ ನೋಡೋಂದ್ರು ಅವರು. ಶರಣರ ಸಾವು ಮರಣದಲ್ಲಿ ನೋಡೋಂದ್ರು. ಭಾಳ ಕೇರ್ಫುಲ್ ರೀ. ಒಂದ ಹೇಳ್ತೀನಿ, ಯಾರ ಮನಸ್ಸನ್ನು ನೋಯಿಸ್ಬೇಡ್ರಿ. ಆಕೆ ಅತ್ಯರಾಗಿರಲಿ, ಸಸ್ಯರಾಗಿರಲಿ, ಹೇಂತರಾಗಿರಲಿ, ಗಂಡರಾಗಿರಲಿ. ಬಟ್ ನಾ ಹೇಳೋ ಮಾತು ನಿಮ್ಗೆ ಚಲೋ ಅನಿಸೋದಿಲ್ಲ. ಯಾಕಂದ್ರೆ ನೀವು ನುಸಿಸದೇ ಇದ್ರೆ ಅವ್ರು ನಿಮ್ಮ ಮನಸ್ಸು ನೋಯಿಸ್ತಾರೆ. ಇದು ಹಿಂಗದ ಕಾಲ. ನೀವು ಅತ್ಯಂತ ಕರುಣಾಳದಿರಿ, ಅತ್ಯಂತ ದಯಾಮಯ ಅದಿರಿ, ಎಲ್ಲರನ್ನೂ ಹಚ್ಕೊಂತೀರಿ, ನಿಮ್ಮನ್ನು ಹುರಿದು ಮುಗ್ತಾರ ಅಂಥವ್ರದಾರ. ಹೆಚ್ಚು ಪ್ರೀತಿ ಮಾಡ್ರಿ, ನಿಮ್ದು ವೀಕ್ನೆಸ್ ತಿಳ್ಕೊತಾರ. ಹೆಂಗೈತೆ ನೋಡ್ರಿ. ಅದಕ್ಕೆ ಹೇಳಿದ್ನಲ್ಲ, ಸರ್ಕಸ್ ಇದು. ಎಷ್ಟು ಪ್ರೀತಿ ಮಾಡ್ಬೇಕು ಅಷ್ಟು ಪ್ರೀತಿ ಮಾಡ್ಬೇಕು, ಎಷ್ಟು ದ್ವೇಷ ಮಾಡ್ಬೇಕು ಅಷ್ಟು ದ್ವೇಷ ಮಾಡ್ಬೇಕು. ಎಲ್ಲ ಮಾಡಬೇಕ, ಎಲ್ಲ ಬ್ಯಾಲೆನ್ಸ್. ಹೆಚ್ಚು ಇಲ್ಲ, ಕಮ್ಮಿ ಇಲ್ಲ. ನಾ ಬರೀ ಪ್ರೀತಿ ಮಾಡ್ತೀನಿ ಅಂದ್ರೆ ನಿಮ್ಮ ಪ್ರೀತಿಯೇ ನಿಮ್ಮ ದೌರ್ಬಲ್ಯ. ನಿಮ್ಮ ಪ್ರೀತಿಯೇ ನಿಮ್ಮ ದೌರ್ಬಲ್ಯ ಆಗುತ್ತಾ. ಹೆಚ್ಚು ಪ್ರೀತಿ ತೋರಿಸ್ರಿ, ನಿಮ್ಮ ಹೆಂಡತಿ ನೆನಸರಿತಾಳೆ ನಿಮ್ಮ ನೆತ್ತಿ ಮ್ಯಾಗ, ನಿಮ್ಮನ್ನ ಹೆನಪೆಕ್ರು ಮಾಡ್ತಾಳ. ಅವಾಗ ಗುರು ನಡ್ಕೊಂತಿರ್ಬೇಕು. ಸ್ವಲ್ಪ ಒಳಗೆ ಪ್ರೀತಿ ಇರ್ಬೇಕು, ನಾಟಕ ಮಾಡ್ಬೇಕು. ಇದಕ್ಕೆ ನಾಟಕ ಅಂತಾರ. ಗುರು ಅನ್ಬೇಕು, ಯಾಕ ಅನ್ಬೇಕು, ತಣ್ಣಗೆ ಹಾಕೊಳ್ಳೋಕ್ಕೆ. ಆದ್ರೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡಬಾರ್ದು. ಅದು ಸ್ವಲ್ಪ ಪ್ರೀತಿ, ಸ್ವಲ್ಪ ಕೋಪ. ಇದು ಜೀವನ, ಇದು ಸಂಕೇತ, ಎಳ್ಳು ಬೆಲ್ಲದ ಸಂಕೇತ. ಎಳ್ಳು ಬೆಲ್ಲದ ಸಂಕೇತ ಇದು. ಒಂದಿಷ್ಟು ಕೋಪ, ಒಂದಿಷ್ಟು ತಾಪ, ಒಂದಿಷ್ಟು ನೋವು, ಒಂದಿಷ್ಟು ನಲಿವು, ಒಂದಿಷ್ಟು ಎಳ್ಳು, ಒಂದಿಷ್ಟು ಬೆಲ್ಲ. ಇದೇ ಬದುಕ್ರಿ. ಇದನ್ನು ತಪ್ಪಿದ್ದಕ್ಕೆ ನೋವು ಬಂದವ ನಿಮಗ. ಇಂಥ ಜೀವನ ತಪ್ಪಿದ್ದಕ್ಕೆ ನೋವು ಬಂದಾವ. ಯಾರೋ ಮನಸ್ಸು ನೋಯಿಸಿದ್ರಿ, ಶಾಪ ಕೊಟ್ಟಾರ, ನೋವು ಬಂದೈತಿ. ಅದು ಅವಿರಬಹುದು, ಹೇಂತಿರಬಹುದು, ಅಣ್ಣಿರಬಹುದು, ತಮ್ಮಿರಬಹುದು. ನಿಮ್ಗೆ ಗೊತ್ತಿಲ್ಲ. ನಾ ಮತ್ತೊಬ್ಬರ ಮನಸ್ಸು ನೋಯಿಸಿದ್ದಕ್ಕೆ ಬಂದತ್ತಂತ ನಿಮ್ಗೆ ಗೊತ್ತೇ ಆಗುದಿಲ್ಲ. ಅದು ಗೊತ್ತೇ ಆಗುದಿಲ್ಲ. ಯಾರು ಹಿಡಿದ್ರು ತಿಳ್ಕೊಳ್ಳೋದು ಇಲ್ಲ. ಯಾಕಂದ್ರೆ ನಿಮ್ದ ಗಮನ ಹೋಗಿರಿ ನೀವು. ಇವತ್ತು ಯಾರು ಇಲ್ಲ ಅನ್ನೋ ಕಾಲ ಬಂದತ್ರಿ. ಯಾರು ಇಲ್ಲ ಖರೆ ಅಂತ ಹೇಳಬೇಕಂದ್ರೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರನ ಮೇಲನ ಗುಳ್ಳಿ ನಿಜವಲ್ಲ ಹರಿಯೇ. ನೀರಿನ ಮೇಲಿನ ಗುಳ್ಳಿ ಯಾವಾಗ ಟಪ್ ಅಂತ ಹೊಡೆದ ಗೊತ್ತಿಲ್ಲ. ಯಾವಾಗ ನೀವು ಹೋಗ್ತಾ ಕಾರ್ನಾಗ ಟಾಟಾ ಹೋಗ್ಬಿಡ್ತೀನಿ ಅಂತ ಹೋಗೇ ಬಿಡ್ತೀರಿ. ನೀವು ಬೇಕಾದಂಥ ಚಂದನ್ ಡ್ರೈವರ್ ಇರ್ಬೋದು, ಆದ್ರೆ ಹಿಂದೆ ಬರ್ತಕ್ಕಂಥವ ಕುಡುಕ ಡ್ರೈವರ್ ಅದನ್ನ ಹಾಸ್ಬಿಡ್ತಾನ. ಹೌದಾ? ಅದಕ್ಕೆ ಹೊರಗೆ ಹೋಗ್ಬೇಕಾದ್ರೆ ಚಂದ್ರಮೌಳೀಶ್ವರ ಸ್ತೋತ್ರ ಓದ್ರಿ. ಚಂದ್ರಶೇಖರ 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 ಪಾಹಿ ಮಾಂ. ಅದು ದಿವ್ಯ ಮಂತ್ರ ಇದು. ಇದ ಮಂತ್ರವನ್ನ ಅಂದು ಎಷ್ಟೋ ಜನ ಯೋಗಿಗಳು ಅಕಾಲಿಕ ಮರಣವನ್ನು ತಪ್ಪಿಸಿಕೊಂಡಾರ. ಚಂದ್ರಶೇಖರ ಶಿವ, ಪಶುಪತಿನಾಥ, ಗಂಗಾಧರ, ಅವ್ರು ಚಂದ್ರಶೇಖರ. ಮತ್ತೊಂದು ಅಭಿಧಾನ, ಚಂದ್ರಶೇಖರ ಪಾಹಿ ಮಾಂ, ಚಂದ್ರಶೇಖರ ಚಂದ್ರಶೇಖರ ರಕ್ಷ ಮಾಂ. ಮುಗೀತು, 2 ಸಾಲಪ್ಪ ಅನ್ಕೊಂಡು ಹೋಗ್ರಿ. ವಾಪಸ್ ಮನೆಗೆ ಬರ್ತೀರಿ. ಮತ್ತೆ ಹೋಗುವಾಗ ನಿಮ್ಮವ್ವ ಜೀವಂತಿದ್ರು,
ಖಾಲಿ ಬೀಳ್ರಿ. ಯವ್ವ ಹೋಗಿ ಬರ್ತೀನಿ ಏನ್ರಿ? ಆಕೆ ಏನಂತಾಳ? ಹೋಗಿ ಬಾಯಪ್ಪ ಅಂತಾಳ. ಆಕೆ ಹೋಗಿ ಬಾಯಪ್ಪ ಅಂತಾಳ. ಹೋಗಿ ಬಾಯಪ್ಪ ಅನ್ನೋ ಒಂದು ಶಬ್ದ ನಿಮ್ಮನ್ನು ಸುರಕ್ಷಿತವಾಗಿ ವಾಪಸ್ ಮನೆಗೆ ಕರ್ಕೊಂಡ್ಬರ್ತದೆ. ನಿಮ್ಗೆ ಗೊತ್ತಿಲ್ಲ ಇದು. ತಪ್ಪಿದ್ರಿ. ಅವ್ರಿಗೆ ನಮಸ್ಕಾರ ಮಾಡ್ರಿ, ಅಪ್ಪಗೆ ನಮಸ್ಕಾರ ಮಾಡ್ರಿ. ಗೋಧೂಳಿ ಮುಹೂರ್ತ, ದೇವ್ರ ಮುಂದೆ ದೀಪ ಹಚ್ತೀರಿ, ಕೈಕಾಲು ಮುಖ ತುಕ್ಕೋರಿ, ದೇವ್ರ ಮುಂದೆ ದೀಪ ಹಚ್ಚಿರಿ, ನಮಸ್ಕಾರ ಮಾಡ್ರಿ. ಅಪ್ಪನ ಕೈ ನಮಸ್ಕಾರ ಮಾಡ್ರಿ, ಅವನ ಕೈ ನಮಸ್ಕಾರ ಮಾಡ್ರಿ. ಸಾಧ್ಯ ಇದ್ರ ಅಪ್ಪ ಅವನ ಕಾಲು ಒತ್ತಿರಿ, ಸೇವೆ ಮಾಡ್ರಿ. ಯಾರು ಮಾಡ್ತೀರಿ? ಒಬ್ಬರದ ಅಪ್ಪ ಅವನ ಕಾಲ ಸೇವಾ ಮಾಡ್ರೇನು? ಮತ್ತು ನಿಮಗೆ ಯಾರ್ದು ಆಶೀರ್ವಾದ ಬೇಕಾಗ್ತದ? ಅಮ್ಮ ಆಶೀರ್ವಾದ ಕೊಡ್ತಾರೆ ಗೊತ್ತಿಲ್ಲ, ಆದ್ರೆ ಜೀವಂತ ದೇವರುಗಳು ಆಶೀರ್ವಾದ ಕೊಟ್ಟೇ ಕೊಡ್ತಾರೆ. ಜೀವಂತ ದೇವರು ಯಾರು? ತಂದೆ, ತಾಯಿ, ಗುರು. ಮೂವರೇ ಪ್ರಪಂಚದೊಳಗೆ ನಿಮ್ಮ ಕಣ್ಣಿಗೆ ಕಾಣುವ ದೇವರುಗಳು. ಆದ್ರೆ ಅವ್ರನ್ನ ಹೆಂಗೆ ಕಾಣ್ತೀರಿ ನೀವು? ಹೆಂಗೆ ಕಾಣ್ತೀರಿ? ನಮ್ಮ ಕಾಲಿ ಬಂದು ನಮಸ್ಕಾರ ಮಾಡ್ತೀರಿ. ನಾವಂತೀವಿ ಸುಖಿ ಭವ ಅಂತೀವಿ, ಶ್ರೇಯೋ ಭವ ಅಂತೀವಿ, ಯಶೋಭವ ಅಂತೀವಿ, ನೂರ್ಕಾಲ ಬಾಳು ಅಂತೀವಿ, ಶತಾಯುಷಿ ಆಗು ಅಂತೀವಿ. ಹೌದಾ? ನೀವು ಬಂದು ನಮಸ್ಕಾರ ಮಾಡಿದ್ರೆ ನಾನು ನಿಮ್ಮನ್ನು ದ್ವೇಷ ಮಾಡ್ತೀನೇನು? ನಿಮ್ಮನ್ನು ಬೈತೀನೇನು? ಸಾಯಿ ಮಗನ ಅಂತೀನೇನು? ಇಲ್ಲ. ಹೃದಯಾರೇ ಒಳ್ಳೇದಾಗಲಿ ಅಂತೀನಿ. ಸರ್ವೇ ಜನ ಸುಖಿನೋ ಭವಂತು ಅಂತಾರೆ ಗುರುಗಳು. ಅದು ನಿಮಗೆ ಅಗೋಚರವಾದ ಒಂದು ಶಕ್ತಿಯಾಗಿ ನಿಮ್ಮ ಸುತ್ತಲೂ ಇರ್ತದೆ. ಗೊತ್ತಿಲ್ಲ ನಿಮಗೆ. ಮಾಡ್ತೀರೇನೆ ಇದನ್ನ? ಮಾಡೋದಿಲ್ಲ. ನೀವು ಮಾಡೋದಿಲ್ಲ, ನಿಮ್ಮ ಮಕ್ಕಳು ಮಾಡೋದಿಲ್ಲ. ಅವ್ರು ನಿಮ್ಮ ಪ್ರತಿರೂಪ. ನಮ್ಮಂಥವ್ರು ಯಾರ ನಿಮ್ಮ ಮನೆಗೆ ಕರೆಸ್ರಿ, ರೇ ಬಾರೋ ಹಿಯಾ ಪಶ್ಯಾ ಬಾರೋ ನಮಸ್ಕಾರ ಮಾಡಿ ಗುರುಗಳು ಬಂದಾರ ಅಂತಾವು. ನಮಸ್ಕಾರ ಮಾಡೋದೇ ಇಲ್ಲ. ಯಾಕೆ ನೀವೇ ಮಾಡೋದಿಲ್ಲ. ಮನೆಗೆ ಗುರುಗಳನ್ನ ಕರೆಸೋದು ಹೋಗ್ಬಿಟ್ಟತಿ. ಬರೀ ಒದರಾಟ, ಚೀರಾಟ ಅದ್ರಾಗ ಹೋಗಿರಿ ಹಾಳಾಗಿ. ಸಂಜೆ ಆದ್ಮೇಲೆ ಅಪ್ಪ ಅವನ ಕಾಲಿ ನಮಸ್ಕಾರ ಮಾಡ್ರಿ. ಒಂದು ಕಾಲ ಬರುತ್ತ ನಿಮ್ಮ ಮಕ್ಕಳು ನೋಡ್ತಾರ. ಅಪ್ಪ ಅವನ ಕಾಲಿ ನಮಸ್ಕಾರ ಮಾಡೋದು ನೋಡ್ತಾರ, ನಿಮ್ಮ ಕಾಲಿ ನಮಸ್ಕಾರ ಮಾಡಕ್ ಶುರು ಮಾಡ್ತಾರ. ನೀವು ಮಾಡುದಿಲ್ಲ, ಅವ್ರು ಮಾಡುದಿಲ್ಲ. ಹೋಗೇತ್. ಲಿಂಕ್ ಪೂಜೆ ಮಾಡಕ್ ಕಲೀರಿ, ದೇವ್ರ ನಮಸ್ಕಾರ ಮಾಡೋದು ಕಲೀರಿ, ಗುಡಿ ಹೋಗೋದು ಕಲೀರಿ, ಭಕ್ತಿಯಿಂದ ನಮಸ್ಕಾರ ಮಾಡೋದು ಕಲೀರಿ. ನಿಮಗೋಸ್ಕರ ಅಲ್ಲ, ನಿಮ್ಮ ಮನಸ್ಸು ಎದುರು ಮಾಡಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅಂದ್ರೆ. ಈ ಎಂಥ ಮಕ್ಕಳನ್ನ ಹಡ್ದಿರಿ, ನಿಮ್ಮನ್ನು ಕೊಲೆ ಮಾಡ್ತಕ್ಕಂಥ ಮಕ್ಕಳನ್ನ ಹಡ್ದಿರಿ ನೀವು. ಮೊಬೈಲ್ ನೋಡಬೇಡ ಅಂದಿರ್ಬೇಕಾದ್ರೆ ನಿಮ್ಮನ್ನು ಕೊಲೆ ಮಾಡ್ತಾರ. ಅದು ಐಫೋನ್ ಕೊಡ್ಲಿಕ್ಕೆ ಕೊಡಿಸ್ಲಿಕ್ಕೆ ಬಂದು ನಿಮ್ಗೆ ಕೊಲೆ ಮಾಡ್ತಾರ. ಅಥವಾ ನಿಮ್ಮದು ಇದನ್ನ ಬ್ಯಾಂಕ್ನ ರೊಕ್ಕ ಹೇಳೋದಂತ ತಗೊಂತಾರ. ಎಷ್ಟು ಮಾಡ್ತಾರೆ ಗೊತ್ತಿಲ್ಲ. ಅಂಥ ಮಕ್ಕಳನ್ನ ಹಿಡ್ದಿರಿ. ಯಾಕಂದ್ರೆ ಸಂಸ್ಕಾರ ಕೊಡಲಿಲ್ಲ. ನೀವೆಲ್ಲ ಕೊಟ್ರಿ ಅವ್ರಿಗೆ, ಕೇಳಿದ್ದು ಕೊಟ್ರಿ. ಅವ್ರು ಇಂಜಿನಿಯರ್ ಮಾಡಿದ್ರಿ, ಡಾಕ್ಟರ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಮನುಷ್ಯನ್ ಮಾಡಲಿಲ್ಲ ಅವ್ರನ್ನ. ನೀವೆಲ್ಲರೂ ನಿಮ್ಮ ಮಕ್ಕಳು ಇಂಜಿನಿಯರ್ ಮಾಡಿದ್ರಿ, ನೀವೆಲ್ಲರೂ ನಿಮ್ಮ ಮಕ್ಕಳು ಡಾಕ್ಟರ್ ಮಾಡಿದ್ರಿ. ಅವ್ರನ್ನ ಒಬ್ಬ ಸತ್ಪ್ರಯೋಜನಾಗಿ ಮಾಡಲಿಲ್ಲ, ಒಳ್ಳೆಯ ಮಗನನ್ನಾಗಿ ಮಾಡಲಿಲ್ಲ. ನೀವು ATM ಮಷಿನ್ ಆದ್ರಿ. ಅಪ್ಪ 2 ಲಕ್ಷ ಬಾಗಪ್ಪ ಹಾಕಿ ನೋಡೋದು ಮಗು, ಮತ್ತೆ ಇನ್ನೊಂದು ಬೇಕಿದ್ರೆ ಹೇಳ್ಬೇಕಾರ ಲಂಚದ ಹಣ ಇತ್ತು, ಕೊಟ್ರಿ. ಅವು ತಿಳ್ಕೊಂಡ ನಮ್ಮ ಅಪ್ಪ ಪಾಪದ ಹಣ ಎಂದು ಖರ್ಚು ಮಾಡ್ತೀರ ನಾವು. ಹೌದಾ? ಅವ್ನು ಹೊರಗಿಟ್ರಿ. ನೀವು 3 ವರ್ಷಕ್ಕೆ ಹೊರಗಿಟ್ರಿ. ಅವ್ನ ಡೇಕೇರ್ನೇ ಹಾಕಿದ್ರಿ. ಆಮೇಲೆ ಕಿತ್ತೂರು ಚೆನ್ನಮ್ಮ ಅಂತ ಇಂಥದ ಸ್ಕೂಲಿಗೆ ಹಾಕಿದ್ರಿ. ನಿಮ್ಮ ಹತ್ರ ಇಟ್ಕೊಳ್ಳೇ ಇಲ್ಲ. ನಿಮ್ಮ ಹತ್ರ ಇಟ್ಕೊಳ್ದಾಗ ಬೆಳೆಸಿದ್ರಿ. ಅವ ಹೆಂಗೆ ಇಟ್ಕೊತಾನೆ ನಿಮ್ಮನ್ನ? ಅವ ದೊಡ್ಡವಾದ್ಮೇಲೆ ಅವನ ಹೆಂಗೆ ಇಟ್ಕೊತ? ನಮ್ಮ ಅಪ್ಪ ಬರೀ ಹೊರಗೆ ಬೆಳೆಸ್ಯಾನ, ನಮ್ಮನ್ನ ಹೊರಗೆ ಬೆಳೆಸ್ಯಾನ. ನಾ ಯಾಕೆ ಅವ್ನು ಇಟ್ಕೋಬೇಕಂತಾರ ಅವರು? ಸರಿನ ತಪ್ಪಿದು. ನಿಮ್ಮ ಮಕ್ಕಳ ನಿಮ್ಗೆ ಹೊಡೆಯೋದು ನಾಟಕ ಮಾಡ್ತೀರಿ ನೀವು. ನಿಮ್ಮ ಮಕ್ಕಳು ಬೇಕಾಗಿದ್ರೆ ನಿಮ್ಮಿದ್ರಿ ಬೆಳೆಸ್ತಿದ್ರಿ. ನಿಮ್ಮ ತಲೆಗೆ ಐತಿಲ್ಲ, ನನ್ನ ಮಗ ಫಸ್ಟ್ ಬರಬೇಕು, ಬಂದ ಇಂಜಿನಿಯರ್ ಆಗಬೇಕು, ಆದ ತಿನ್ರಿ. ಈಗ ಇಂಜಿನಿಯರ್ನ ಮಾಡಿದಿರಿ, ಡಾಕ್ಟರ್ನ ಮಾಡಿದ್ರಿ, ತಿನ್ರಿ. ಈಗ ತಪ್ಪಿ ಬಿಟ್ರಿ.
ಈಗ ನೊಂದ್ಕೊಳ್ತಾ ಇದ್ದೀರಿ, ಮನಸ್ಸು ಪಶ್ಚಾತ್ತಾಪ ಪಡ್ತಾ ಇದೆ. ಇವ್ರನ್ನ ಸಾಲಿ ಕಳಿಸ್ಬಾರ್ದಾಗಿತ್ತು ಅಂತ ಈಗ ಅನಿಸ್ತದ ನಿಮಗೆ. ಇವರು ಟಿವಿ ಆಗಿತ್ತು, ಅವಾಗ ಸತ್ತು ಚೆನ್ನಾಗಿತ್ತು ಅಂತೀರಿ ನೀವೀಗ. ಅವ್ ಬೆಳೆದ್ ಬಿಟ್ಟಾರ, ಅವರು ವೈರಿ ಆಗ್ಯಾರ, ನಿಮಗೆ ದೆವ್ವ ಆಗ್ಯಾರ, ರಾಕ್ಷಸರಾಗ್ಯಾರ ನಿಮ್ಮ ಪಾಲಿಗೆ. ಎಷ್ಟೋ ಮಂದಿ ಬಂದು ಅಳ್ತಾರ. ಅವ ಸಾಯುವಂಗೆ ಏನ್ರ ಮಾಡ್ರಿ ಅಂತ ಬರ್ತಾರ್ರಿ ಮಕ್ಕಳಿಗೆ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ತಂದೆ ತಾಯಿ ಬಂದು ಇಷ್ಟು ಕಾಡ್ತಾನ್ರಿ, ನಮಗೆ ಸಾಕಾಗ್ಬಿಟ್ಟತ್ರಿ ನಮಗೆ ಅವನ ಸಲುವಾಗಿ. ಅವಾಗೇನು ರೋಗ ಬರುವಂಗ, ಅವಾಗೇನು ಕೈಕಾಲು ಮುರಿಯುವಂಗ ಏನು ಅದಾವ ಅಂತ ಬರ್ತಾರ್ರಿ. ನನ್ನ ಎದಿ ಬಿರಿತೈತಿ. ಹೇಳು ಮಾತಾ ಇದು ತಂದೆ ತಾಯಿ. ಅದಕ್ಕೆ ಕಾರಣರು ಯಾರು? ನೀವೇ. ಎಲ್ಲ ತಪ್ಪು ನಿಮ್ಮದೇ, ಮಕ್ಕಳದಲ್ಲ. ಅಂಥ ಮಕ್ಕಳನ್ನ ಬೆಳೆಸಿರಿ ನೀವು, ಅಂಥ ಮಕ್ಕಳು ಹಡೆದಿರಿ. ಯಾತಕ್ಕಂದ್ರೆ ನಿಮ್ಮಲ್ಲಿ ಸಂಸ್ಕಾರ ಇದ್ದಿಲ್ಲ. ನಿಮ್ಮ ಅಪ್ಪಗೆ ನೀವೇನು ಮಾಡಿದ್ರಿ ಅದನ್ನು ಅವ್ರು ನಿಮಗೆ ಮಾಡಕತ್ತಾರ. ನಿಮ್ಮ ತಂದೆ ತಾಯಿ ಏನು ಮಾಡಿದ್ರಿ ಅದನ್ನು ನಿಮಗೆ ಮಾಡಕತ್ತಾರ. ಮೊದಲು ಒಂದು ಕಾಲ ಇತ್ತು. ಎಂಥ ಕಾಲ? ಅಪ್ಪ ನೋಡಿದ ಕನ್ಯೆಯನ್ನು ಮದುವೆ ಹಾಕಿದ್ರು ಮಕ್ಕಳು. ಅಪ್ಪ ನೋಡ್ತಿದ್ದಿಲ್ಲ, ಕನ್ಯಾ ನೋಡಕ್ಕೆ ಹೋಗಿದ್ದಿಲ್ಲ ಅವರು. ಮಗನೇ, ಇವ್ರದ್ದು ಒಂದು ಕನ್ಯಾ ನೋಡಿ ಬಂದೀನಿ, ಭಾಳ ಚಂದ ಐತಿ, ನಮ್ಮ ಮನಸ್ಸಿಗೆ ಬಂದತ್ತಪ್ಪ, ನಿನಗೆ 27ಕ್ಕೆ ಮದುವೆ ಐತಿ ನೋಡಪ್ಪ. ಆಗಲಪ್ಪ ಅಂತಿದ್ರು. ಈಗ ಅದರ ಅಂಥದನ್ನು ಕೇಳಕ್ಕೆ ಅದರ ಮಕ್ಕಳು ಸಾಧ್ಯ ಇಲ್ಲ ರೀ. ನಮ್ಮ ತಾವು ನೋಡ್ಕೊತಾರ. ಹೊಳ್ಳಿ ಅಪ್ಪ ಒಂದು ಎಸ್.ಸಿ ಹುಡುಗೈತಿ, ನಾ ಮದುವೆ ಆಗಿನಿ ಅಂತ ಹೇಳ್ತಾರ. ಮದುವೆ ಆಗ್ಬೇಕಂತ ಅಲ್ಲ, ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದುವೆ ಆಗಿನಪ್ಪ, ಬಾ ಪಾರ್ಟಿಗೆ ಹೋಗೋಣ ಅಂತಾರ. ಡಬಲ್ ಹೊಯ್ಕೊಂತೀರಿ ನೀವು. ಅಲ್ಲಿ ಅಂತಾಕಿ ಕೂಡ ಮದುವೆ ಆದ್ಯಾ ಅಂತೀರಿ. ಅವ್ರಿಗೇನು ಗೊತ್ತು? ಎಸ್.ಸಿ ಕ್ಯಾಂಡಿಡೇಟ್ ಏನು, ಎಸ್.ಟಿ ಕ್ಯಾಂಡಿಡೇಟ್ ಗೊತ್ತಿಲ್ಲ. ಹೆಣ್ಣು ಅನ್ನೋದು ಗೊತ್ತು, ಗಂಡು ಅನ್ನೋದು ಗೊತ್ತು, ಸೆಕ್ಸ್ ಅನ್ನೋದು ಗೊತ್ತು, ಹುಚ್ಚು ಪ್ರೀತಿ ಅನ್ನೋದು ಗೊತ್ತು. ಅಲ್ಲಿ ಎಲ್ಲ ಗೌನ. ಅಪ್ಪಿಲ್ಲ, ಅವಿಲ್ಲ, ಕೇವಲ ಹೆಂಡತಿ. ಮುಂದೆ ಕೇವಲ ಮಕ್ಕಳು ಹುಡ್ತಾರ. ಪಪ್ಪು ಅದು ಬೇಕು, ಇದು ಬೇಕು, ಚಾಕ್ಲೇಟ್ ಬೇಕು, ತಗೋಪ್ಪ, 50 70. ಹುಟ್ಟುತ್ತಲೇ 20 ಸಾಕ್ಸ್ ತರ್ತೀರಿ, 10 ಬೂಟ್ ತರ್ತೀರಿ, ಸಣ್ಣಕ್ಕೆ ಇದನ್ನು ಸೈಕಲ್ ಕೊಡಿಸ್ತೀರಿ. ಅಪ್ಪ ಇದು ಸಾಲೋದಿಲ್ಲ, ದೊಡ್ಡದು ಕೊಡ್ತೀನಿ ಮಗು, ದೊಡ್ಡದು ಕೊಟ್ರಿ. ಬೆಳೆಸಿದಿರಿ. ಹರಾಮಿ ಹಣ ಇತ್ತು ನಿಮ್ಮಲ್ಲಿ. ಅದೇ ಆವತ್ತಿನಾಗ ಅಪ್ಪ ಅಸ್ಮಾ ಭಯಂಕರ ಐತ್ಲಿ ಅಪ್ಪ, ಗುಳಿಗೆ ಕೊಡ್ಸ. ಅವನ ಬೈತೀನಿ ಬೇಡ, ಬೈಕೊಂತೀನಿ, ಮತ್ತೆ ತಿಂತೀಯಪ್ಪ, ಮತ್ತೆ ಗುಳಿಗೆಗಳು ಕೊಡ್ಸ. ಅಪ್ಪನಿಗಾದ್ರೆ ಹಿಂಗ, ಮಕ್ಕಳಿಗಾದ್ರೆ ಹಿಂಗ. ಅದನ್ನು ನೋಡಿದ್ರು ಅವರು, ನಿಮ್ಮ ಮಕ್ಕಳು ನೋಡಿದ್ರು. ನೀವು ನಿಮ್ಮ ಅಪ್ಪನ ಕೂಡ ಏನು ಮಾಡಿದ್ರಿ ಅದನ್ನು ಅವರೇ ಮಾಡ್ಕೊಂತ ಬಂದರು, ಬೈಕೋರ್ ನಿಂತ್ಕೊಂಡು. ಸುಮ್ಮನಿರ್ರಿ ಅಷ್ಟೇ. ಮಕ್ಕಳಿಗೆ ಬೇಯಕ್ಕೆ ಹೋಗ್ಬೇಡ್ರಿ, ನೀವೇ ಕಾರಣ. ಇಷ್ಟೆಲ್ಲ ಬೈದು ಹೇಳಿದೆ ಅಂತೂ ಒಳಗೆ ಬೆಂಕಿ ಎತ್ತೈತಿ. ಈ ಪುಸ್ತಕದ ಅವೇ ತುಂಬ್ಯಾವು. ಎಲ್ಲ ತಂದೆ ತಾಯಿ ಬಂದು ಬಡ್ಕೊಳತ್ತಾವು, ಅಳತಾವು ಕುಂತ್ಕೊಂಡಿಲ್ಲೇ. ನನ್ನ ಬದುಕು ಹಿಂಗಾಗೈತಿ. ನನಗೆ ಪ್ರಶ್ನೆ ಬರ್ತದೆ, ಇದಕ್ಕೆ ಯಾರು ಕಾರಣ? ಎಲ್ಲಿಂದ ಶುರು ಆಯ್ತದ ಕಥೆ? ಒಂದು ಕಾಲ ಇತ್ತು ಫಾದರ್ ಮದರ್ ಓರಿಯೆಂಟೆಡ್ ಕಾಲ ಇತ್ತು. ಅಪ್ಪ ಅಂದರೆ ದೇವರು ಅವ್ರಿಗೆ ಹಾಕಿದ ಗೆರೆ ದಾಟ್ತಿದ್ದಿಲ್ಲ. ಈಗ ಉಲ್ಟಾ ಆಯ್ತು, ಚಿಲ್ಡ್ರನ್ ಓರಿಯೆಂಟೆಡ್. ಅಪ್ಪ ಹೋದ್ರೆ ಹಾಳಾಗಿ ಚಿಲ್ಡ್ರನ್ ಓರಿಯೆಂಟೆಡ್, ಮಕ್ಕಳೇ ಸರ್ವಸ್ವ. ಇದೇನಾಯ್ತು? ನಿಮ್ಮ ಮಕ್ಕಳಿಗೂ ಅವರಿಗೂ ಮಕ್ಕಳೇ ಸರ್ವಸ್ವ. ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಅವರಪ್ಪ ಗೌನ. ಇದೇ ನಡೀತು. ತಂದೆ ತಾಯಿ ಗೌನ, ಮಕ್ಕಳಷ್ಟೇ ಮ್ಯಾಗ. ಅವರಿಗೂ ಅಷ್ಟೇ, ಅವ್ರ ಮಕ್ಕಳಷ್ಟೇ ಮ್ಯಾಗ, ತಂದೆ ತಾಯಿ ಸುಡುಗಾಡಿಗೆ. ಉಂಡ್ರಪ್ಪ, ಶಿವ ಸಾಕ್ಬಿಡ್ರಿ. ಇವತ್ತು ಭಾಳ ಬೇಯಿಸ್ಕೊಂಡ್ರಿ ನೀವು.